ಜೊತೆ ಲೀನ್ ಬಾಯ್ ಮತ್ತೆ ಬಲ್ಕ್ ಬಾಯ್ ಇದ್ದಾರೆ. ಇವ್ರ ಮಧ್ಯೆ ಬಿರಿಯಾನಿ ಚಾಲೆಂಜ್ ಇಕ್ಕಿದ್ರೆ ಯಾರು ಗೆಲ್ತಾರೆ? ಬಿರಿಯಾನಿ ಏನ್ ಸಖತ್ತಾಗಿದೆ. ಸ್ಟಾರ್ಟ್. ಇಲ್ಲಿ ಮಿರ್ಚಿ ಇದೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ದ ಬ್ರ್ಯಾಂಡ್ ನ್ಯೂ ವಿಡಿಯೋ ಗೈಸ್. ಇವತ್ತು ಚಾಲೆಂಜ್ ಏನಂದ್ರೆ ನನ್ನ ಜೊತೆ ಲೀನ್ ಬಾಯ್ ಮತ್ತೆ ಬಲ್ಕ್ ಬಾಯ್ ಇದ್ದಾರೆ. ಸೊ ಅಂದ್ರೆ ಸಣ್ಣ ಹುಡುಗ ಮತ್ತೆ ದಪ್ಪ ಹುಡುಗ ಇಬ್ರು ಇದ್ದಾರೆ. ಸೊ ಇವ್ರ ಮಧ್ಯೆ ಬಿರಿಯಾನಿ ಚಾಲೆಂಜ್ ಇಕ್ಕಿದ್ರೆ ಯಾರು ಗೆಲ್ತಾರೆ ಅಂತ ಇವತ್ತು ಚಾಲೆಂಜು. ಸೊ ಚಾಲೆಂಜು ಬಿರಿಯಾನಿ ತಿನ್ನೋದು ಮಾತ್ರ ಇರಲ್ಲ, ಒಂದೊಂದು ಬೈಟ್ಗೆ ಒಂದೊಂದು ಟಾಸ್ಕ್ ಇರುತ್ತೆ. ಸೊ ಆ ಟಾಸ್ಕ್ ಯಾರು ಗೆಲ್ತಾರೆ ಅವರು ಒಂದು ಬೈಟ್ನ ತಿನ್ಬೋದು. ಸೊ ಒಂದೊಂದು ಬೈಟ್ಗೆ ಒಂದೊಂದು ಡಿಫ್ರೆಂಟ್ ಆದಂತ ಟಾಸ್ಕ್ ಇರುತ್ತೆ. ತುಂಬಾ ಮಜವಾಗಿರುತ್ತೆ, ಸಖತ್ತಾಗಿರುತ್ತೆ. ಕೊನೆವರೆಗೂ ನೋಡಿ ಅಂಡ್ ಯಾರು ಗೆಲ್ತಾರೆ ಅಂತ ನೋಡೋಣ. ಏನ್ರ ರೆಡಿನಾ? ರೆಡಿ. ಸೊ ಯಾರು ಗೆಲ್ತಾರೆ ಅಂತ ಕೇಳೋಣ ಅವ್ರನ್ನ. ಯಾರಪ್ಪ ಗೆಲ್ಲೋದು? ಸೊ ಅವರೇ ನಾವೇ ಗೆಲ್ಲೋದು ಅಂತ ಹೇಳ್ತಾವ್ರೆ. ನೋಡೋಣ, ತುಂಬಾ ಮಜಾ ಆಗಿರುತ್ತೆ. ಸೊ ಲೆಟ್ ಗೆಟ್ ಇನ್ ಟು ವಿಡಿಯೋ. ಮೊದಲನೇ ಟಾಸ್ಕ್ ಏನಂದ್ರೆ 10 ಪುಷಪ್ಸ್ ಮಾಡಬೇಕು. ನನ್ನ ಪ್ರಕಾರ ಈ ಟಾಸ್ಕ್ ಅಲ್ಲಿ ಇವನೇ ಗೆಲ್ಲೋದು ಅಂತ ಅನ್ಕೊಂತಾ ಇದ್ದೀನಿ. ಸೊ ಇವನಿಂದ ಆಗುತ್ತೋ ಇಲ್ವೋ ಅಂತ ನೋಡೋಣ. 10 ಪುಷಪ್ಸ್ ಯಾರು ಮಾಡ್ತಾರೆ ಅವರು ಒಂದು ಬೈಟ್ ತಿನ್ನೋದಕ್ಕೆ ಚಾನ್ಸ್ ಇರುತ್ತೆ. ಸ್ಟಾರ್ಟ್. 1 2 3 4 5 ವಿದೌಟ್ ಗೈಸ್. ಇವನಿಂದ ಆಗ್ತಾ ಇಲ್ಲ. ಅಷ್ಟೇ ನೀನು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನೋಡಿ, ಇವ್ನು ನೋಡ್ದವ್ರೆ. ಸೊ ಇವನು ಒಂದು ಬೈಟ್ ತಿನ್ನೋದಕ್ಕೆ ಚಾನ್ಸ್ ಇರುತ್ತೆ. ಬಿರಿಯಾನಿ ಏನ್ ಸಖತ್ತಾಗಿದೆ. ಸೊ ಇಬ್ಬರು ಪ್ಲೇಟಲ್ಲೂ ಒಂದೊಂದು ಬಿರಿಯಾನಿ ಇದೆ. ಸೊ ಮೊದಲನೇ ಟಾಸ್ಕ್ 10 ಪುಷಪ್ಸ್ ಅಲ್ಲಿ ಇವ್ನು ಗೆದ್ದಿದ್ದಾನೆ. 1 ಬೈಟ್ ತಿಂತಾನೆ. ತಿನ್ನಪ್ಪ. 1 ಬೈಟ್ ಅಂದ್ರೆ ಇವಾಗ ಎಷ್ಟು ಎತ್ಕೊಂಡವನ ಅಷ್ಟು ತಿನ್ಬೇಕು. ತಿನ್ನ. ಅಷ್ಟೇ ಆಗೋಯ್ತು. ಇವಾಗ 2ನೇ ಟಾಸ್ಕ್ ಏನಂದ್ರೆ ಇವ್ರ ಹತ್ರ ಮೊಟ್ಟೆ ಬೇರೆ ಐತೆ. ಈ ಮೊಟ್ಟೆ ಯಾರು ಬೇಗ ತಿಂತಾರೆ ಸೊ ಅವರು ಇನ್ನೊಂದು ಬೈಟ್ ತಿನ್ನೋದಕ್ಕೆ ಚಾನ್ಸ್ ಇರುತ್ತೆ. ರೆಡಿ? ಸ್ಟಾರ್ಟ್. ತಿನ್ಬಿಡ್ಬೇಕು, ಬಾಯಲ್ಲಿ ಏನಿರ್ಬಾರ್ದು. ಸೊ ಈ ಟಾಸ್ಕ್ ಅಲ್ಲಿ ಇವನು ಮೊಟ್ಟೆ ಬೇಗ ತಿಂದಿದ್ದಾನೆ. ಇವನ್ಗೊಂದು ಬೈಟ್ ಚಾನ್ಸ್ ಇರುತ್ತೆ. ತಿನ್ನಪ್ಪ. ಅಷ್ಟೇ. 3ನೇ ಟಾಸ್ಕ್ ಏನಂದ್ರೆ ನನ್ನ ಹತ್ರ ಒಂದು ಕಾಯಿ ಏನಿದೆ. ಸೊ ನಾನು ಹಿಂದೆ ಎತ್ಕೊಂಡು ಇವ್ರಿಗೆ ಗೆಸ್ ಮಾಡಕ್ ಹೇಳ್ತೀನಿ. ಯಾರು ಗೆಸ್ ಮಾಡ್ತಾರೆ ಅವ್ರಿಗೆ ಇನ್ನೊಂದು ಬೈಟ್ ಚಾನ್ಸ್ ಇರುತ್ತೆ. ನಾನೇ ಗೆಲ್ಲೋದು ಗೈಸ್, ಬೀಳ್ಬೇಡಿ. ನಾನೇ ಗೆಲ್ಲೋದು ಗೈಸ್. ಗೆಸ್ ಮಾಡ್ರಿ. ಇದು ಸೊ ಇವನೇ ಗೆದ್ದವನೇ. ಇವನ್ಗೊಂದು ಬೈಟ್ ಚಾನ್ಸ್ ಇರುತ್ತೆ. ತಿನ್ಬೇಕು ಬೇಕಾ? ಅಷ್ಟೇ ಮುಗೀತು. ಸೊ ಮತ್ತೆ ಆಡೋಣ. ಅದೇ ಸಾಲಿ ಕೈ ನನ್ ಕಡೆ ಇಕ್ಕು ಅಂತ ಹೇಳ್ತಾವನೆ ಇವನು. ಗೈಸ್ ಅವರು ಮತ್ತೆ ಇವನೇ ಗೈಸ್ ಗೆದ್ದಿದ್ದು. ಇವನ್ಗೊಂದು ಬೈಟ್. ಅಷ್ಟೇ ಮುಗೀತು. ಇವನೊಂದು ಚಾನ್ಸ್ ಗೆದ್ದಿಲ್ಲ, ಅದಕ್ಕೆ ಮತ್ತೆ ಆಡ್ತಾ ಇದ್ದೀನಿ ಗೆಲ್ಲಿ ಅಂತ. ಇದೇ ಗೈಸ್. ಮತ್ತೆ ಇವನೇ ಗೈಸ್. ಇವನು ಈ ಫೈನಲ್ ಆಗಿ ಇವನು ಗೆದ್ದವನೆ. ಇವನ್ಗೊಂದು ಬೈಟ್ ಚಾನ್ಸ್ ಇರುತ್ತೆ. ನನ್ ಪ್ರಕಾರ ಗೆಲ್ಲೋದು ಇವನೇ ಅನ್ಕೊಂತಾ ಇದ್ದೀನಿ ಗೈಸ್. ಅವನ್ ಬಾಡಿ ನೋಡಿದ್ರೆ ಅವ್ನ್ ಸೋಲ್ತಾನ ಅಂತ ಅನ್ಸುತ್ತಾ ನಿಮ್ಗೆ? ಅಣ್ಣ, ನೀನ್ ಹಿಂಗಿದ್ರೆ ಆಗಲ್ಲ. ಸಣ್ಣ ಆಗ್ಲೇ ಬೇಕ್. ಒಂದ್ ಕೆಲಸ. ಇವ್ನ್ ಯಾಕೆ ಇದೇ ಗೆಸ್ ಮಾಡೋದು? ನೀನ್ ಯಾಕೆ ಇದೇ ಗೆಸ್ ಮಾಡೋದು? ನಾನೇ ಗೆದ್ದಿರೋದು ಗೈಸ್, ನಾನೇ ಗೆದ್ದಿರೋದು. ತಿನ್ನು. ಸೊ ಈ ಟಾಸ್ಕ್ ಸಾಕು, ಜಾಸ್ತಿ ಆಗ್ಬಿಡುತ್ತೆ. ಇವಾಗ ಟಂಗ್ ಟ್ವಿಸ್ಟರ್ ಅಂತ ಬಿಕ್ಕಳ್ತಾ ಇದ್ರೆ ಕಾಯನ್ ಗೇಮ್ ಆಯ್ತು. ಇವಾಗ ಟಂಗ್ ಟ್ವಿಸ್ಟರ್ ಆಡೋಣ. ಸೊ ಇವ್ರಿಗೆ ಒಂದು ಟಂಗ್ ಟ್ವಿಸ್ಟರ್ ಹೇಳ್ತೀನಿ. ಅವ್ರು ಯಾರು ಚೆನ್ನಾಗಿ ಹೇಳ್ತಾರೋ ಸೊ ಅವ್ರಿಗೆ ಒಂದು ಬೈಟ್ ತಿನ್ನೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಟಂಗ್ ಟ್ವಿಸ್ಟರ್ ಏನಂದ್ರೆ ತಟ್ಟೆ ಮೇಲೆ ತಟ್ಟೆ ಮೇಲೆ ಮತ್ತೊಂದು ತಟ್ಟೆ. ಹೇಳಪ್ಪ ಗಿರೀಶ್. ತಟ್ಟೆ ಮೇಲೆ ತಟ್ಟೆ, ಮತ್ತೊಂದು ತಟ್ಟೆ ಮೇಲೆ ತಟ್ಟೆ. ರಾಂಗು. ನೀನ್ ಹೇಳು. ತಟ್ಟೆ ಮೇಲೆ ತಟ್ಟೆ, ತಟ್ಟೆ ಮೇಲೆ ಮತ್ತೊಂದು ತಟ್ಟೆ. ತಿನ್ನು.
ಇನ್ನೊಂದು ಏನಂದ್ರೆ ಹೆಣ್ಣು ಹುಲಿನ ನಡುವೆ ಹಾದು ಹೋಯಿತು. ಹೆಣ್ಣು ಹುಲಿನ ನಡುವೆ ಹಾದು ಹೋಯಿತು. ನೀನ್ ಹೇಳ. ಹೆಣ್ಣು ಹುಲಿಯ ನಡುವೆ ಹಾದು ಹೋಯಿತು. ಹುಲಿನ ನಡುವೆ ಅಲ್ಲ, ಹುಲ್ಲಿನ ನಡುವೆ. ನೀನ್ ತಿನ್ನ. ನನ್ನ ಹತ್ರ ಏನಿದೆ, 2 ಚಿಲ್ಲಿ ಮಿರ್ಚಿ ಇದೆ. ಸೊ ಈ ಮಿರ್ಚಿನ ಅವರು ತಿಂದ್ಬಿಟ್ಟು 1 ನಿಮಿಷ ಇರಬೇಕು. 1 ನಿಮಿಷ ಯಾರು ಇರ್ತಾರೆ, ನೀರು ಕುಡಿದೀರಾ, ಏನು ತಿಂದಿರಾ, ಸೊ ಅವರು ಈ ಚಾಲೆಂಜ್ ಅಲ್ಲಿ ಗೆದ್ದಂಗೆ ಅವರು ಒಂದು ಬೈಟ್ ತಿಂತಾರೆ. ಸೊ ಈ ಚಾಲೆಂಜ್ ಅಲ್ಲಿ ಯಾರು ಗೆಲ್ತಾರೆ ನೋಡೋಣ. ಸೊ ಅವ್ರಿಗೆ ಮಿರ್ಚಿ ಕೊಡ್ತಾ ಇದ್ದೀನಿ, ಇಟ್ಕೊಳ. ತಿನ್ರ. ನೋಡಿ ಗೈಸ್, ಇವನು ನುಂಗ್ಬಿಟ್ನು ಗೈಸ್ ಇವನು. ಸೊ ಇವನು ತಿಂದವನೆ. ಇವನ್ ಖಾರನೇ ಗೊತ್ತಾಗಿರಲ್ಲ ಗೈಸ್ ಇವನ್ಗೆ. ಗೈಸ್ ಖಾರನೇ ಗೊತ್ತಿಲ್ಲ ನಂಗ. ಇವನ್ಗಾದ್ರೂ ಖಾರ ಆಗ್ತಾ ಇರುತ್ತೆ. ನಾವು ನುಂಗಿದ್ರೆ ನಮ್ಲಿದ್ರೆ ಆಗ್ದಿದ್ರೆ ಇವನ್ ಹಂಗೆ ಹಿಂಗ್ ನುಂಗ್ಬಿಟ್ಟವನೆ ಗೈಸ್ ಇವನು. ಇರು 1 ನಿಮಿಷ ಇರ್ಬೇಕು, ಇನ್ನ 1 ನಿಮಿಷ ಇರ್ಬೇಕು. ಖಾರ ಆಗ್ತಾಯ್ತಾ? ಖಾರ ಆಗ್ತಾಯ್ತಾ? ಇಲ್ಲ. ಹಾ, ಏನ್ ಪರವಾಗಿಲ್ಲ. ಏನ್ ಖಾರ ಆಗ್ತಾ ಇಲ್ವಾ? ಹಾಗಾದ್ರೆ ಇವಾಗ ಏನ್ ಮಾಡೋಣ ಗೊತ್ತಾ? ಇವನು ನುಂಗಿದ್ದಾನೆ, ಇವನು ತಿನ್ಬೇಕು. ಸೊ ಅದಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಇನ್ನೊಂದು ಮಿರ್ಚಿ ಕೊಡ್ತೀನಿ. ಇವಾಗ ಇವನು ಅಗಿಬೇಕು, ನುಂಗ್ಬಾರ್ದು ಆಯ್ತಾ? ಇವನು ಬೇಡ ಗೈಸ್, ಇವನು ಅಗ್ದಿದ್ದವನೆ. ಸೊ ಇವನು ಅಗಿಬೇಕು. ಇವನು ಅಗ್ದಿರ ಹಂಗೆ ನುಂಗ್ಬಿಟ್ಟವನೆ. ಸೊ ಅದಕ್ಕಾಗಿ ಇವನ್ಗೆ ಇನ್ನೊಂದು ಕೊಡ್ತೀನಿ ಅಣ್ಣ ಅಂತವನೆ. ಅಗಿಯ, ಇನ್ನ ಒಂದು ಕೊಟ್ಟಿದ್ದೀನಿ. ಖಾರ ಆಗ್ತಾಯ್ತಾ? ಖಾರ. ಸೊ ಗೈಸ್, ಒಂಚೂರು ನೀರು ಕುಡಿಲಿ. ಇಬ್ರು ತಿಂದವ್ರೆ, ಸೊ ಅದಕ್ಕಾಗಿ ಇಬ್ಬರಿಗೂ ಒಂದ್ ಚಾನ್ಸ್ ಇರುತ್ತೆ. ಬಿರಿಯಾನಿ ತಿಂತೀರಾ, ನೀರು ಕುಡಿತೀರಾ? ನೀರು ಕುಡಿಯ. ನೀನ್ ತಿನ್ನಪ್ಪ. ನಿನ್ ಬೇಡ, ತಿನ್ನು. ನೀನು ಊಟದ ಮನುಷ್ಯ. ನೀನು ತಿಂದ? ಇಲ್ಲ. ಆಯ್ತು. ಇವ್ನು ಮೋಸ ಮಾಡ್ತಾನೆ ಗೈಸ್ ಇವನು ಪಾಪ. ನೋಡಿ, ಇವನು ಒಂದು ಮೋಸನೂ ಮಾಡಿಲ್ಲ ಇವನು. ಸೊ ಗೈಸ್, ಪಾಪ ಮಿರ್ಚಿ ತಿಂದವ್ರೆ. ಸೊ ಅದಕ್ಕಾಗಿ ಇವನ್ ನೋಡಿ ಹಾ ಅಂತವನೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಈ ಐಸ್ ಕ್ರೀಮ್ ನ ಕೊಡ್ತೀನಿ. ಇದ್ರಲ್ಲೂ ಒಂದು ಚಾಲೆಂಜು. ಈ ಐಸ್ ಕ್ರೀಮ್ ನ ಯಾರು ಬೇಗ ತಿಂತಾರೆ ಅವ್ರಿಗೆ ಇನ್ನೊಂದು ಬೈಟು ತಿನ್ನೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಪಾಪ ಯಾಕಂದ್ರೆ ಮಿರ್ಚಿ ತಿಂದವ್ರಲ್ಲ, ಸೊ ಅದಕ್ಕಾಗಿ ಐಸ್ ಕ್ರೀಮ್ ನ ಕೊಡ್ತಾ ಇದೀವಿ. ಸೊ ಸ್ಟಾರ್ಟ್ ಮಾಡೋಣ. ಬೇಗ ತಿನ್ಬೇಕು. ಸೊ ಇವ್ ನೋಡಿ ಗೈಸ್, ಅಯ್ಯೋ ಅವ್ನ ಕೈಯಲ್ಲೇ ತಿನ್ಬಿಟ್ನು. ಕೈಯಲ್ಲಿ ಏನು ಇರಬಾರ್ದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವನ್ ಆಗೋಯ್ತು ಅಂತವನೆ. ಅವನಿಗೆ ನೆಕ್ತವನೆ ಕೈ ನೋಡಿ ಗೈಸ್. ಸೊ ಇವನೇ ಗೆದ್ದಿರೋದು. ಇವನ್ಗೊಂದ್ ಬೈಟ್ ಚಾನ್ಸ್ ಇರುತ್ತೆ. ಅವ್ ತಿನ್ನಪ್ಪ. ಐಸ್ ಕ್ರೀಮ್ ಚೆನ್ನಾಗಿತ್ತಾ? ಪಾಪ ಖಾರ ತಿಂದಿದ್ರು, ಅದಕ್ಕೆ ಐಸ್ ಕ್ರೀಮ್ ಕೊಟ್ಟಿದೀವಿ. ನೀನ್ ತಿಂದೇನು? ಇಲ್ಲ ತಿಂದಿಲ್ಲ ಅವನು. ಇವಾಗ ಟಾಸ್ಕ್ಗಳೆಲ್ಲ ಮುಗಿದಿದೆ. ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡ್ತೀನಿ. ಯಾರು ಬೇಗ ತಿಂತಾರೆ ಅವರು ವಿನ್ ಆದಂಗೆ. ಸೋತವ್ರಿಗೆ ಇರುತ್ತೆ. ಸೊ ನೋಡ್ತಾ ಇರಿ. ಸೊ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡೋಣ. ಯಾರು ಬೇಗ ತಿಂತಾರೆ ನೋಡೋಣ. ಟಾಸ್ಕ್ಗಳು ಜಾಸ್ತಿ ಆದ್ರೆ ನಿಮ್ಗೂ ಬೋರ್ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ ಇವಾಗ ಅವ್ರ ಪಾಡ್ಗೆ ಅವ್ರಿಗೆ ಬಿಟ್ಬಿಟ್ಟು ಯಾರು ತಿಂತಾರೆ ನೋಡೋಣ. ಸೊ ಲೆಗ್ ಪೀಸ್ ಬಂದೈತೆ, ಅವ್ನು ಬಂದಿಲ್ಲ. ಪಾಪ ಬಂದೈತೆ. ಯಾರು ತಿಂತಾರೆ ಬೇಗ ಅಂತ ನೋಡೋಣ. ರೆಡಿ, 1 2 3 ಸ್ಟಾರ್ಟ್. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ. ಇವಂದಾಯ್ತು. ಬೇಗ ತಿನ್ನೋ.
ನೋಡಿ ಇವ್ನು ಇನ್ನ ತಿಂತಾನೆ, ಇವ್ನಿಗೆ ಐತೆ ಪನಿಷ್ಮೆಂಟು. ಇವನ್ನೆಲ್ಲ ಖಾಲಿ ಮಾಡ್ತಾವನೆ ಗೈಸ್. ನನ್ಗೆ ಗೊತ್ತಿತ್ತು ಇವನೇ ಗೆಲ್ಲೋದು ಅಂತ. ಇನ್ ಸ್ವಲ್ಪ ಒಂದು ಟಾಸ್ಕ್ ಕೊಟ್ಟಿದ್ರೆ ಪಾಪ ಸೋತೋಗ್ತಾ ಇದ್ನು. ಸೊ ತಿಂದವನೆ, ತಿನ್ಲಿ. ತಿನ್ನೋ ಬೇಗ ತಿನ್ನೋ. ಇವ್ನು ತಿಂತಾನೆ ಇಲ್ಲ ಗೈಸ್, ಇವ್ನು ಬೇಗ. ಆಯ್ತು ಅಣ್ಣನ್ ಜಯ ಬಂತ. ಏಯ್ ಅಣ್ಣ ಗಿರೀಶ್ ಅಣ್ಣ, ಇವನ್ ದಿನ ಐತೆ ನೋಡಿ. ಬೇಕಾ? ಏಯ್ ಏನೋ ಕಂದಲ್ಲಿ, ಏನೋ ಅಣ್ಣ ಊಟದ ಪ್ರೇಮಿ. ಇವನ್ ದಿನ ಐತೆ. ಸೊ ಇವನು ಒಂದು ಚೂರು ಬಿಟ್ಟಿಲ್ಲ ಗೈಸ್, ನೀರು ಕೂಡ ಕುಡ್ದಿಲ್ಲ. ತಿಂದವನೇ ಸಖತ್ತಾಗಿ ತಿನ್ನು. ಸೊ ಫೈನಲ್ ಆಗಿ ಅಣ್ಣ ವಿನ್ ಆಗವ್ರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅಣ್ಣ ಸೋತಿದ್ದಾರೆ. ತಿನ್ಬಿಡ್ಲಿ ಗೈಸ್, ತಿನ್ಬಿಡಪ್ಪ.